ತಮ್ಮ. ಏ ತಮ್ಮನ ನಿನ್ನ ತಮ್ಮನ ನಾನು. ಬೇಡ ಬೇಡ, ಮಗನೇ ತೊಂದ್ರೆ ಇಲ್ಲ. ನಿನಗೊಂದು ಅವಕಾಶ ಬಂದ. ವೀರ, ಆಶ್ಚರ್ಯ. ಯಾಕೋ ಆಶ್ಚರ್ಯ? ಪರಮಾಶ್ಚರ್ಯ. ಆಯ್ತಾ? ಹೌದು. ಇವತ್ತು ಇಂಥದ್ದೊಂದನ್ನ ಕಂಡೆನಲ್ಲ ಎನ್ನುವ ಆಶ್ಚರ್ಯ. ಯಾಕೆ ಲೋಹವತಿಯ ಮೇಲೆ ಈ ರೀತಿಯಾದ ಅಭಿಯೋಗ, ಇಂಥ ಪ್ರಭೆ ಇದುವರೆಗೆ ಅನ್ಯರಿಂದ ಕಂಡು ಬಂದದ್ದಿಲ್ಲ. ಇವತ್ತು ಕಂಡು ಬಂದಿದೆ ಅಂತ ಆದ್ರೆ ಯಾರು ಆಶ್ಚರ್ಯ ಪಡಬೇಕು. ಅಯ್ಯ, ಒಳ್ಳೆ ಕೆಲಸ ಮಾಡಿದೆ ಅಂತ ಹೊಗಳೋಣವೇ? ಹೊಗಳು ಇಲ್ಲ. ನೀ ಮಾಡಿದ ಕೆಲಸ ನಿಮ್ಮವರಿಗೆ ಒಳ್ಳೆಯದಾದರೂ ನಮಗೆ ಕಂಟಕವಾಯಿತು. ಯಾವುದು? ಅಗ್ನಿಶರವನ್ನು ಪ್ರಯೋಗ ಮಾಡಿ ಲೋಹಾವತಿ ಪಟ್ಟಣ ಉರಿದು ಭಸ್ಮ ಆಗುವ ಹಾಗೆ ಮಾಡಿದೆ. ಹೌದು, ಅದು ನಮ್ಮ ಪಾಲಿಗೆ ನೀ ಮಾಡಿದ ಕೆಟ್ಟ ಕೆಲಸ. ಹಾಗಂತ ಮಾಡಿದ ವೈಖರಿ, ಆ ನಿನ್ನ ಚುರುಕುತನ, ಇದನ್ನ ಕಂಡಾಗ ಯಾರೂ ಮೆಚ್ಚಲೇಬೇಕು. ವೀರ, ಸಾಹಸದ ಕಾರ್ಯವನ್ನ ಇಷ್ಟೊತ್ತಿಗೆ ಬಂದು ಮಾಡ್ತಾ ಇದೆಯಲ್ಲ, ನಮ್ಗೆ ಸಂತೋಷ ಉಂಟು. ಮಗು, ಹೌದೌದು, ಇಷ್ಟು ವರ್ಷ ನಿನ್ನ ನಮ್ಮ ಮಗು ಅಂತ ಕರೀಲಿಕ್ಕೆ ನಮ್ಗಾಗ್ಲಿಲ್ಲ. ಇವತ್ತು ಕರಿತೇನೆ. ಜೀವನ ಧನ್ಯ ಆಯ್ತು ಅಂತ ತಿಳ್ಕೊ. ಹೌದು. ಯಾಕೆ ಹೇಳು? ನನ್ನಿಂದ ಮಗು ಅಂತ ಹೇಳಿಸಿಕೊಂಡಿಲ್ಲ ನೀನು, ಹಾಗಾಗಿ ನೀನೇ ಧನ್ಯ. ಸರಿ. ನಿನಗೆ ಆ ವಿಷಯದ ಒಂದು ಹೆಮ್ಮೆ ಸಿಕ್ತು. ಹೌದು, ಖಂಡಿತ ಹೆಮ್ಮೆ ಸಿಕ್ತು. ಯಾಕೆ ಹೇಳು? ಯಾಕೆ? ಇಲ್ಲದೆ ಹೋದ್ರೆ ಇಂಥ ಕೃತ್ಯವನ್ನ ಮಾಡಿದವರು ಇಷ್ಟೊತ್ತಿಗೆ ಬೇರೆ ಯಾರಾದ್ರೂ ಆಗಿದ್ರೆ ತುಂಡು ತುಂಡು ತುಂಡಾಗಿ ಕತ್ತರಿಸ್ತಾ ಇದ್ದೆ. ಗೊತ್ತು, ನಿನ್ನನ್ನು ಕಂಡಾಗ ಒಂದು ರೀತಿ ಬೇಡ ಅಂತ ಅನ್ನಿಸ್ತಾ ಉಂಟು. ಒಳ್ಳೆ ಹುಡುಗ ಮಾಡಿದ ಒಂದು ಕೆಟ್ಟ ಕೆಲಸ ತಿದ್ದಿಕೊಳ್ಳುವ ಅವಕಾಶ ಕೊಡೋಣ ಎನ್ನುವಾಗ ಅನ್ನಿಸ್ತಾ ಉಂಟು. ಸರಿ, ಅವಕಾಶ ಕೊಡುವ ಮೊದಲು ನಿನ್ನ ವಿಳಾಸ ಬೇಕು. ಯಾರು ನೀನು? ಎಲ್ಲಿಯವ? ಇಲ್ಲಿಗೆ ಯಾಕೆ ಬಂದೆ? ಇವತ್ತು ಇದನ್ನು ಮಾಡಿದೆ ಎಲ್ಲವನ್ನ ಹೇಳಿ. ತಿಳಿದ್ರೆ ನಿನಗೆ ಆಶ್ಚರ್ಯ ಆಗಬಹುದು. ಯಾರು ನೀನು? ಈಗಾಗಲೇ ನಿನ್ನಿಂದ ಕೈ ಸೋತಿರುವಂತಹ ಶ್ರೀಹರಿ, ಅವನ ಕೈಯಲ್ಲಿ ಯಾವಾಗಲೂ ರಾರಾಜಿಸುತ್ತಿರುವಂತಹ ಸುದರ್ಶನ ಚಕ್ರ. ನಾನೇ ಜೀವ ತಳೆದು ಬಂದಿದ್ದೇನೆ. ಈ ರಣಾಂಗಣದಿ ನಿನ್ನ ಸತ್ವವನ್ನ ನಿಲ್ಲಿಸುವುದೇ ನನ್ನ ಉದ್ದೇಶ. ಬರ್ತೀಯ ಯುದ್ಧಕ್ಕೆ? ಇದು ಸ್ವಲ್ಪ ನಮಗೆ ಅಪಾಯ ಅಂತ ಕಾಣ್ತದೆ ಸ್ವಾಮಿ. ಹೌದು, ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಆದ್ರೆ ಇದನ್ನ ಪ್ರಥಮದಲ್ಲಿ ನಾವು ದಂಡಿಸುವುದಕ್ಕೆ ಮನ ಮಾಡಿದ ಹಾಗೆ ಮಾತನಾಡಿದಾಗ ಆಡುವುದಲ್ಲ. ಸ್ವಲ್ಪ ಸಮಾಧಾನ ಪಡಿಸಬೇಕು. ಏನಾದ್ರೂ ಆಮಿಷದ ಬಲೆಗೆ ಬೀಳ್ತಾರಂತ ನೋಡ್ಬೇಕು. ಕೆಲವರಿಗೆಲ್ಲ ಅದೊಂದು ಅಭ್ಯಾಸ ಇರ್ತದೆ, ತಮಗೊಂದು ಏನಾದ್ರೂ ಸಿಗ್ತದೆ ಅಂತ ಆದ್ರೆ ಬರ್ತಾರೆ ಅವರು. ಅದೇ ಆಗ್ಬೇಕು ಅಂತ ಆದ್ರೆ ಮಾತನಾಡಿಸ್ಬೇಕು. ಹಾಗೆ ಅಯ್ಯ, ಏನಯ್ಯ ಇದು? ಯಾತಕ್ಕೆ ಮೊಳ್ಳು ಜಗಳ ಜಗಳ, ಯಾತಕ್ಕೆ ಮೊಳುಗು ಜಗಳ, ನಿಮ್ಮಯ ನಾಥ ಸೋತು ಹೋಗಿಗ ದುರ್ಬಲ, ನಿನ್ನಯ ನಾಥ ಸೋತು ಹೋಗಿಗ ದುರ್ಬಲ.
ಕೆಮ್ಮಳು ಜಗಳ. ಅಂದ್ರೆ ಜಗಳ ಮಾಡ್ಲಿಕ್ಕೆ ಬಂದದ್ದಲ್ವ ನೀನು? ಅಲ್ಲವೇ ಅಲ್ಲ, ಹಾ. ಮಾಡ್ತೇನೆ. ಯಾರಲ್ಲಿ? ಯಾರಲ್ಲಿ? ಯಾರು ಮೂರ್ಖರು, ಆ ಯಾರು ಮೂಢರು, ಆ ಅವರು ಬೇಡವಾದ ಕೃತ್ಯವನ್ನ ಮಾಡಿದರೆ ಅವರನ್ನ ಶಿಕ್ಷಿಸುವಲ್ಲಿ ಹೊಯ್ದಾಟವನ್ನು ಮಾಡುವನು ನಾನು. ನಿನ್ನನ್ನು ಕಂಡಾಗ ಹಾ. ಅಯ್ಯೋ ಪಾಪ ಅನಿಸಿತು. ಓಹೋ. ಯಾಕೆ ಗೊತ್ತುಂಟ? ಯಾಕೆ? ಮೊದಲು ನಾನು ವಿಷಯ ಗೊತ್ತಾಗದೆ ದಿಟ್ಟತನದಿಂದ ಪ್ರಶ್ನೆ ಮಾಡಿದೆ. ವಿಳಾಸ ಗೊತ್ತಾದ ಮೇಲೆ ಪಾಪ ಅನ್ನಿಸಿತು. ಹಾ. ಕಾರಣ ಹಾ. ಮಹಾವಿಷ್ಣುವಿನ ಕೈಯಾಯುಧ ಸುದರ್ಶನ. ನಾನೇ. ನಾತ ಓಡಿಪೋದ. ಅವ ಹೋಗ್ಲಿ ಬಿಡು. ಹಾ. ಹಾ. ವಿಷ್ಣು ಸೋತ. ಸೋತಿದ್ದಾರೆ. ಸೋತ ಅರಸನ ಆಳು. ಹಾ. ಸುಮ್ಮನೆ ಹಾ. ಅವ ಸೋತು ಓಡಿದೇನುವ ಹಾಗೆ ಹಾ. ನೀನು ಯುದ್ಧ ಮಾಡ್ತೇನೆ ಮಾಡಿದ್ರೆ ಗೆಲ್ತೇನೆನ್ನುವ ಹಾಗೆ ಬಂದರೆ ವಿಶ್ವಾಸ ಇದೆ. ಪಾತಕಿ ಖಡ್ಗಕ್ಕೆ ಗಳವೆಯ ಬೇಡವು. ಹೌದು, ಪಾತಕವನ್ನು ಮಾಡಿ ಹಾಗಾಗ್ತದೆ. ನೀನು ತನ್ನ ಪ್ರಾಣವನ್ನು ನೀನಾಗಿ ನನ್ನ ಖಡ್ಗಕ್ಕೆ ಸಮರ್ಪಣೆ ಮಾಡಿ ಹಾಗಾಗ್ತದೆ. ಹಾಗಾಗಬಾರದು ಅಂತಾದ್ರೆ ಆದ್ರೆ ಒಂದು ಒಪ್ಪಂದ ಮಾಡಿಕೊಳ್ಳೋಣ. ನಿನ್ನಲ್ಲಿ ಹೌದಪ್ಪ. ಯಾವ ಒಪ್ಪಂದವ? ತಮ್ಮ. ಏ ತಮ್ಮನ ನಿನ್ನ ತಮ್ಮನ ನಾನು. ಬೇಡ ಬೇಡ, ಮಗನೇ ತೊಂದ್ರೆ ಇಲ್ಲಲ್ಲ. ನಿನಗೊಂದು ಅವಕಾಶ ಬಂದ. ಅಲ್ಲ ಈಗ ಮಗನೇ ತೊಂದ್ರೆ ಇಲ್ವಾ? ಅಗತ್ಯವೇ ಇಲ್ಲ. ತಮ್ಮ ಎರಡೂ ಬೇಡ. ನೀನು ವಿರೋಧಿ. ಸೋತ ಅರಸನ ಆಳೆ. ನಿನ್ನನ್ನು ಯಾವ ಕಾಲಕ್ಕೂ ನಂಬುವುದಿಲ್ಲ ನಾನು. ಯಾರನ್ನು? ನಿನ್ನನ್ನು. ನನ್ನನ್ನಲ್ಲ, ನಿನ್ನನ್ನು ನಂಬುವುದಿಲ್ಲ. ನೀನ್ ನಂಬುದೇ ಇಲ್ಲ. ನಾನಲ್ಲ, ನಮ್ಮವ್ರು ಯಾರೂ ನಂಬುವುದಿಲ್ಲ. ಅಗತ್ಯವೂ ಇಲ್ಲ. ಎಷ್ಟೊತ್ತಿಗೆ ಎಲ್ಲಿ ನೀನು ಒಳಕತ್ತಿ ಅಂತ ಒಂದಿರ್ತದೆ, ಅದನ್ನು ಹಿಡ್ಕೊಂಡೇ ತಿರುಗುವ ನೀನು. ಅದು ಬಗಲಲ್ಲೇ ಇರ್ತದೆ. ಹೌದು. ಹಾಗಾಗಿ ನಿನ್ನಷ್ಟು ಕುತಂತ್ರ ಬುದ್ಧಿ ಮಾಡುವ ಬೇರೆ ಯಾರು ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ಅಲ್ಲಿ ವಿಷ್ಣು ಸಾನ್ನಿಧ್ಯವನ್ನ ಬಿಟ್ಟಿದ್ದೇನು ಅಂತ ವರ್ತಮಾನ ನಮಗೆ ಬಂದು ಮುಟ್ಟಿದ್ದೇನೆ ಅಲ್ವಾ? ಬಿಟ್ಟಿದ್ದೇನೆ ಅಂದ್ರೆ ಈಗ ಅಲ್ಲಿಂದಲೇ ಬಂದಿದ್ದೇನೆ. ಅಲ್ಲ, ಅಲ್ಲಿಂದ ಬಂದದ್ದಾದ್ರೂ ಮತ್ತೆ ಹೋದದ್ದಲ್ಲಿಗೆ ಅಂತ ಗೊತ್ತಾಯ್ತು. ನಾವು ಎಲ್ಲಿ ಬಿಟ್ಟಲ್ಲೂ ಒಂದು ಬಾಂಧವ್ಯ ಇಟ್ಟುಕೊಂಡೇ ಬಿಡ್ತೇವೆ. ಇಟ್ಕೊಳ್ಬೇಕು. ಯಾಕೆ ಗೊತ್ತುಂಟ? ನಾವು ಬಿಟ್ಟಲ್ಲೂ ಒಂದು ಬಾಂಧವ್ಯ ಇಟ್ಕೊಳ್ಳೋದು ಯಾಕೆ? ಬಿಟ್ಟು ನಾವು ಯಾವುದನ್ನ ಕಟ್ಟಿದ್ದೇವೆ ಅದು ಉಳಿತಿಲ್ಲ ಎನ್ನುವಂತ ವಿಶ್ವಾಸ ಇದ್ದಾಗ. ಅಲ್ಲವೇ ಅಲ್ಲ. ಮತ್ತೆ ಅದ್ರ ಅರ್ಥ ಹಾಗಲ್ಲ. ಎಲ್ಲಿಯೂ ಕೆಡಿಸ್ಕೊಳ್ಬಾರ್ದು ಎನ್ನುವ. ಓ ಹಾಗೆ. ತೊಂದ್ರೆ ಇಲ್ಲ, ತೊಂದ್ರೆ ಬೇಡ. ನಿನಗೊಂದು ಒಳ್ಳೆ ಅವಕಾಶ ಕೊಡ್ತೇನೆ. ನಾನೇ ಸೋತ ಅರಸನ ಸಮೀಪ ಮತ್ತೆ ಹೋಗುವ ಪ್ರಮೇಯ ಬರುವುದಿಲ್ಲ. ನೀನು ಒಬ್ಬನೇ ಯಾವುದೋ ಒಂದು ಕಡೆಯಲ್ಲಿರುವುದು ಬೇಡ. ನನ್ನ ಜೊತೆಗೆ ಬಾ. ನಿನ್ ಜೊತೆ ಬಂದ್ರೆ? ನನ್ನ ಜೊತೆಗೆ ಬಂದು ಬಂದ್ರೆ ನನ್ನ ಜೊತೆಗೆ ನೀನು ಸೇವೆಯನ್ನ ಮಾಡಿದ್ರೆ, ನನ್ನ ಜೊತೆಗೆ ಒಂದು ಕೆಲಸ ಮಾಡಿಕೊಂಡಿದ್ರೆ ಇದ್ರೆ ನಿನಗೆ ಇದೆಲ್ಲ ಕೊಡುವುದಿಲ್ಲ. ಮತ್ತೆ ನಿನ್ನ ಗತ್ತು ಗಾಂಭೀರ್ಯಕ್ಕೆ ಏನು ಬೇಕು ಅದನ್ನ ನಿನಗೆ ಕೊಟ್ಟು ನಿನಗೆ ಆಯಾಸ ಪಡಿಸುವುದಿಲ್ಲ. ನಿನಗೆ ಇದನ್ನೆಲ್ಲ ಮಾಡಿದ್ರೆ ಆಯಾಸ ಆಗ್ತದೆ ಅಂತ ನನಗೂ ಗೊತ್ತು. ಆಯಾಸ ನಿನಗೂ ಕೊಡುವುದಿಲ್ಲ. ನಿರಾಯಾಸವಾಗಿ ನಿರರ್ಗಳದ ಮಾತು, ನಿರ್ಭೀತಿಯ ಸಂಚಾರ, ಇಷ್ಟನ್ನ ಮಾಡುವುದಕ್ಕೆ ಅವಕಾಶ ಕೊಡ್ತೇನೆ. ಮತ್ತೆ ನಿನ್ನದ್ದು ಎಷ್ಟು ಏನು ಹೇಗೆ ಎನ್ನುವಾಗ ಬೇಡಿಕೆಯನ್ನ ಮುಂದಿಡು, ಈಡೇರಿಸ್ತೇನೆ. ಸುಮ್ಮನಿರ. ಏನಾಯ್ತಾ? ನನ್ನ ಬೇಡಿಕೆಯನ್ನ ನಿನ್ನಲ್ಲಿ ಮುಂದಿಟ್ರು ಅದನ್ನು ಈಡೇರಿಸುವುದಕ್ಕೆ ನಿನ್ನ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಎನ್ನುವುದು ಗೊತ್ತುಂಟು. ಅಷ್ಟು ದೊಡ್ಡ ಬೇಡಿಕೆ. ಇನ್ನೊಂದು, ನಾನು ನಿನ್ನ ಜೊತೆ ಸೇರಿಕೊಂಡು ಉಳಿದೆ ಅಂತ ಆದ್ರೂ ಅಲ್ಲಿ ನಿನ್ನದ್ದೇ ಪ್ರಾಧಾನ್ಯತೆ ಆಗ್ತದೆ. ನಾನೀಗ ಇದ್ದಲ್ಲಿ ಬಿಟ್ಟದ್ದು ಯಾಕೆ ಗೊತ್ತಾ? ಅವನು ಪ್ರಾಧಾನ್ಯತೆ ಆಗ್ತದೆ ಎನ್ನುವ ಕಾರಣಕ್ಕೆ. ಆದ್ರೆ ಇನ್ನೊಬ್ಬ ಬಿಟ್ಟವನ ಮತ್ತೆ ನಿನ್ನನ್ನು ಸೇರ್ಕೊಳ್ತೇನೆ. ಇನ್ನೊಬ್ಬ ಯಜಮಾನನ ಕೈ ಕೆಳಗೆ ಕೆಲಸ ಮಾಡುವ ಮನಸ್ಸಿಲ್ಲ. ಸ್ವತಂತ್ರ ನಾನೇ ಎಲ್ಲವೂ ಆಗಿರ್ಬೇಕು. ಇವತ್ತು ಅಷ್ಟೇ ನಿನ್ನ ಇತಿಶ್ರೀ ಧನ್ಯ